ಪೊಲೀಸ್ ನಮ್ಮ ಶೂಟ್ ಮಾಡ್ಬೇಕಾರೆಲ್ಲ ಆ ಊರಲ್ಲಿರೋ ರಿಯಲ್ ಪೊಲೀಸರೆಲ್ಲ ಬರೋರು. ನಾವು ಶೂಟ್ ಮಾಡ್ಬೇಕಾದ್ರೆ ನಾನು ನೋಡಿದ್ರೆ ಒಂದು ಕಾಕಿ ಹಾಕೊಂಡಿರೋ ನಮ್ಮ ಜೂನಿಯರ್ಸ್ ಏನು ಅಲ್ಲೋಗಿ ಅಂತಂದ್ರೆ ಇಲ್ಲ ಅವ್ರು ಹಿಂಗೆ ನೋಡೋರು ನನ್ನ. ಆಮೇಲೆ ಅವರು ಇಲ್ಲ ಸರ್ ನಾವೆಲ್ಲ ರಿಯಲ್ ಪೊಲೀಸು, ನಾವು ಇಲ್ಲಿರೋರು ಅಂತ ಹೇಳಿದಾಗ ಓಕೆ ಸರ್ ಅವರೆಲ್ಲ ನೋಡ್ಬಿಟ್ಟು ಎಷ್ಟು ಚೆನ್ನಾಗಿದೆಯಲ್ಲ ನಾ ಸೇಮ್ ನಮ್ಮದು ಹೇಗಿದೆ ಅದೇ ರೀತಿ ಇದೆ, ಇಲ್ಲೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಅವ್ರಿಗೆ ತುಂಬ ಚೆನ್ನಾಗಿ ಆ ಥರ ಒಂದು ಪೊಲೀಸ್ ಸ್ಟೇಷನ್ನ ಬಿಲ್ಡ್ ಮಾಡಿದ್ದಕ್ಕೆ ಧರಣಿ ಮತ್ತು ಅವ್ರ ಟೀಮ್ ಅವರು ಥ್ಯಾಂಕ್ ಯು ಧರಣಿ. ಎಸ್ ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್. ಅದೇ ಏನು ಹೇಳ್ತಾರಲ್ಲ ಅವ್ರ 6 ಅಡಿ 3 ಅಡಿ 9 ಅಡಿ ಅಂತೆಲ್ಲ ಅಂತಾರಲ್ಲ ಹಂಗೆ ಇದೆ. ಅದೇ ಸಿನಿಮಾದಲ್ಲೂ ಅಷ್ಟೇ ಬಾಯ್ ಬಿಟ್ರೆ ಪಂಚ್ ಡೈಲಾಗ್ ಇದೆ. ನಾವು ಇಡೀ ಸಿನಿಮಾದಲ್ಲಿ ಯಾರು ಡೈಲಾಗ್ಸ್ ತುಂಬ ಪಂಚ್ತಾರೆ ಯಾವುದೂ ಇಲ್ಲ, ತುಂಬ ನ್ಯಾಚುರಲ್ ಆಗಿರುತ್ತೆ. ಇವ್ರದ್ದು ಮಾತ್ರ ಇವ್ರಿಗೆ ಆ್ಯಕ್ಚುಲಿ ನಮಗೆ ಅವ್ರು ತುಂಬ ಹೇಳ್ತಾ ಇದ್ದಾರೆ ನಂಗೆ ಫ್ರೀಡಮ್ ಇಲ್ಲ, ನಿಮಗೆ ಸೆನ್ಸರ್ ಪ್ರಾಬ್ಲಮ್ ಆದಕ್ಕೆ ನಾನು ತುಂಬ ಕಂಟ್ರೋಲ್ ಮಾಡ್ಕೊಂಡು ಹೇಳ್ತಾ ಇದ್ದೀನಿ, ಇಲ್ಲಾಂದ್ರೆ ಎಲ್ಲ ನನಗೆ ಸ್ಟೇಷನ್ ಅಂತ ಫೀಲ್ ಆಗಿದ್ದವ್ರು. ಯಾಕಂದ್ರೆ ಆ ಸ್ಟೇಷನ್ ಚೆನ್ನಾಗಿ ಸೆಟ್ ಹಾಕಿದ್ರು ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್. ನನಗೆ ಕೈ ಕಟ್ಟಾಕ್ದಂಗೆ ಆಗ್ಬಿಟ್ಟಿದೆ ಅನ್ನೋ ಒಂದು ರೀತಿಯಲ್ಲಿ. ನನಗೆ ಅವಕಾಶ ಕೊಟ್ಟಂತ ಹರೀಶ್ ಶೆಟ್ಟಿ ಅವ್ರಿಗೂ ಮತ್ತು ಭರತ್ ಅವ್ರಿಗೂ ಈ ಟೀಮ್ನವ್ರಿಗೂ ನಾನು ಮೊದಲನೇದಾಗಿ ನನ್ನ ಹೃತ್ಪೂರ್ವಕವಾದಂಥ ಅಭಿನಂದನೆಗಳು. ನಾವು ನಿಜವಾದ ಪೊಲೀಸ್ನಲ್ಲಿ ನಿಜವಾದಂಥ ಆ್ಯಕ್ಷನ್ಗಳು ಬರ್ತಾನೆ ಇರ್ತವೆ, ಅದು ನಿಜವಾದದ್ದು. ಆದರೆ ಇದ್ರ ಮುಂದೆ ನಿಂತ್ಕೊಂಡು ಮಾಡುವಂಥದ್ದು ಒಂಥರ 100 ರೌಡಿಗಳನ್ನ ಬೇಕಾದ್ರೆ ಹಿಡ್ಕೊಬಂದು ತಗೊಂಡು ಒಳಗಾಕ್ಬಿಡ್ಬೋದು. ಇದು ಭಾಳ ಒಂಥರ ಚಾಲೆಂಜ್, ಇದು ಏನೇನೋ ಮಾಡ್ಕೋಬೇಕು ಎಲ್ಲನೂ ಬದಲಾವಣೆಗಳು, ಕಷ್ಟನೂ ಅನ್ನಿಸ್ತು ನನಗೆ. ಆದರೆ ಭರತ್ರವ್ರು ಹೇಳ್ತಾಯಿದ್ರು ನನಗೆ, ನೀವು ಹೆಂಗೆ ಮಾಡ್ತಿರೋ ಪೊಲೀಸಲ್ಲಿ ಹಂಗೆ ಮಾಡಿ ಸಾಕು, ನೀವು ಪೊಲೀಸ್ ಮಾಡ್ತೀರಲ್ಲ ನೀವು ಮಾಡ್ತಿದ್ರಲ್ಲ ಅಂತ. ಓಹೋ ಕರೆಕ್ಟ್ ಇವ್ರು ಹೇಳ್ತಾ ಇರೋದು ಸರಿ, ನಾನು ಹಾಗೆ ಮಾಡೋಣ ಪೊಲೀಸ್ ಥರನೇ, ಪೊಲೀಸ್ ಕೆಲಸ ಮಾಡ್ತಿದ್ದಾಗೆ ಅಂದಾಗ ಈಗ ಸರಿ ಅಂತ ಅಂದರು. ಆವಾಗ ನನಗನ್ನಿಸ್ತು ಎಸ್ ನಾವು ಏನು ಮಾಡ್ತೀವೋ ಅದನ್ನೇ ಮಾಡಬೇಕು, ಒಂಚೂರು ಬದಲಾವಣೆ ಮಾಡಿದ್ರು ಸರಿ ಇರಲ್ಲ ಅಂತ. ಬಟ್ ಇಟ್ಸ್ ಅಲ್ಲ ನಮಗೆ ಆಸ್ ಎ ಪ್ರೊಡ್ಯೂಸರು ಸರ್ ಉಮೇಶ್ ಸರ್ ಕಾಸ್ಟ್ಯೂಮ್ ಅವ್ರದ್ದೇ ಹಾಕೊಂಡ್ಬಂದಿದ್ರು. ಇಲ್ಲ ಆ ಥರದ್ದು ಯಾವುದೂ ಇಲ್ಲ, ಆ ಥರದ್ದು ಯಾವುದೂ ಇಲ್ಲ. ಇವರು ನನ್ನ ಲೆಕ್ಕದಲ್ಲಿ ನನಗೆ ಬೇರೆಯವರು ಹೇಳ್ಕೊಡೋ ಅವಶ್ಯಕತೆ ಏನಿರಲ್ತು ಸಾಮಾನ್ಯವಾಗಿ. ಯಾಕೆಂದರೆ ಹೇಳ್ಕೊಡೋರು ಇವ್ರು ಇದ್ರಲ್ಲ, ಆ ಕಾರಣಕ್ಕೆ ನನಗೇನು ಇವರು ಪೊಲೀಸ್ ಮಾಡಿ ಅಂತ ಹೇಳಿದ್ರು ಪೊಲೀಸ್ ಮಾಡಿದೆ. ಆದರೆ ಡೂಪ್ಲಿಕೇಟ್ ಗನ್ನು ಈಚೆ ನೋಡಿದರೆ ಇಲಾಖೆಯಿಂದ ಏನಿರ್ತದೆ ಬೇರೆ ಏನಿರಲ್ಲ. ಥ್ಯಾಂಕ್ ಯು. ಬೆಳಗ್ಗೆ 6 ಗಂಟೆ ಸ್ಕೆಡ್ಯೂಲ್ ಅಂದರೆ ಫಸ್ಟ್ ಕಂಪ್ಲೀಟ್ ಯೂನಿಫಾರ್ಮಲ್ಲಿ ಬಂದು ನಿಲ್ಲುವಂಥವ್ರು ಇವರು. ನಮ್ಮನ್ನ ಇನ್ನೂ ಕ್ಯಾಮ್ರಾ ಎಲ್ಲ ಬರೋಕ್ಕೂ ಮುಂಚೆ ಟೈಮ್ ಅಂದರೆ ಶಿಸ್ತು, ಅಂದರೆ ಅವ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಶಿಸ್ತು ಅನ್ನೋದಲ್ಲಿ ಗೊತ್ತು. ಏನಿಲ್ಲ ಡ್ಯೂಟಿ ರಿಪೋರ್ಟ್ ಮಾಡ್ಕೊಂಡು ಬಂದಿದ್ದವ್ರು, ಶೂಟಿಂಗ್ ಬಂದಾಗ ಬಂದಿಲ್ಲ ಅವರು, ಎಲ್ಲ ವಿತ್ ಯೂನಿಫಾರ್ಮ್ ಬಂದು ರೆಡಿಯಾಗಿ ಬಂದ್ಬಿಟ್ಟು. OTT ಅವರು ಏನು ನಮ್ಮ ಕಡೆ ತಿರುಗ್ತಿಲ್ಲ, ಸೊ ಅವ್ರ ಬಗ್ಗೆ ಮಾತಾಡೋದ್ರಲ್ಲಿ ಏನು ಪ್ರಯೋಜನ ಇಲ್ಲ ಅಂತ ಅಂದ್ಕೊಳ್ತೀನಿ. ಯಾವುದು ಅದೆಲ್ಲ ಊರ್ಕಿಂತ ಮುಂಚೆ ತಗೊಂಡಿದ್ದಾರೆ. ಸೊ ಹಂಗಾಗ್ತಿದೆ ಅಂದರೆ ಅದಕ್ಕೇನು ಸೊಲ್ಯೂಷನ್ ಗೊತ್ತಾಗ್ತಿಲ್ಲ. ನಮ್ಮಲ್ಲೂ ಎಷ್ಟು ಮಟ್ಟಿಗೆ ರೀಚ್ ಆಗ್ತಿದೆ ಏನು ಕತೆ, ಅವ್ರದ್ದು ರಿಸರ್ಚ್ ಟೀಮ್ಗಳೆಲ್ಲ ಇರುತ್ತೆ. ಒಂದು ವಿನ್ ವಿನ್ ಸಿಚುವೇಶನ್ಗೆ ಹೋಗ್ಬೇಕು, ಅವ್ರಿಗೂ ಅದರಿಂದ ಲಾಸ್ ಆಗಬಾರ್ದು, ಪ್ರೊಡ್ಯೂಸರ್ಸ್ಗಳಿಗೂ ತುಂಬ ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಆಗಬೇಕು. ಅದಕ್ಕೆ ಅಂದರೆ ಪ್ರತಿ ಸಲನೂ ಒಂದಷ್ಟು ವರ್ಷಗಳ ಮಧ್ಯದಲ್ಲಿ ಕೆಲವು ಕ್ರೈಸಿಸ್ಗಳು ಬರುತ್ತೆ. ಈಗ ಹಂಗೆ ನೋಡೋಕ್ಕೋದ್ರೆ TV ಚಾನಲ್ ಅವರು ಸಿನಿಮಾಗಳು ತೊಗೊಳ್ತಾ ಇಲ್ಲ, ಅವರೆಲ್ಲ ಇಲ್ಲೇ ಇದಾರಲ್ವ, ಬೆಂಗಳೂರಲ್ಲೇ ಆಫೀಸ್ಗಳಿದೆ, ನಾವು ಯಾಕೆ ಅವ್ರನ್ನೇ ದೂರ್ತೀವಿ. ಸೊ ಅವರು ಇನ್ಯಾವುದೋ ಪ್ರೊಡಕ್ಷನ್ನು ಮತ್ತೊಂದು ಅವ್ರದ್ದೇ ಆದಂಥ ಲೆಕ್ಕಾಚಾರದ ಮೇಲೆ ಮಾತಾಡ್ತಾರೆ. ನಮಗೆ ಉಳ್ಕೊಂಡಿರೋದು ಒಂದೇ, ಜನರ ಹತ್ರಕ್ಕೆ ಬರ್ತಾ ಇದ್ದೀವಿ. ಸೊ ಥಿಯೇಟ್ರಲ್ಲಿ ಬಂದು ಜನ ನೋಡಿದ್ರೆ ಮಾತ್ರ ಸಿನಿಮಾ ರಿಕವರ್ ಆಗುತ್ತೆ, ಇಲ್ಲ ಅಂದರೆ ಇಲ್ಲ ಅಂತ ಸಿಚುವೇಶನ್. ಲಾಸ್ಟಿಗೆಲ್ಲಿ ಇಲ್ಲಾಂದರೆ ಯೂಟ್ಯೂಬ್ ಇದೆ. ಬೇರೆ ಲ್ಯಾಂಗ್ವೇಜ್ಗಳಿಗೆ ಆ ಥರದ್ದು ಏನೂ ಪ್ಲ್ಯಾನ್ ಮಾಡಿಲ್ಲ ನಾವು. ಸಂಪೂರ್ಣವಾಗಿ ಕನ್ನಡದಲ್ಲೇ ಸಿನಿಮಾನ ರಿಲೀಸ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀವಿ. ಸೊ ಅಷ್ಟೇ. ಆದರೆ ಜನ ಇವತ್ತು ಇಷ್ಟ ಆದರೆ ಖಂಡಿತವಾಗ್ಲೂ ಸಬ್ ಟೈಟಲಲ್ಲಿ ನೋಡ್ತಾರೆ ಅಂತ ಅಂದ್ಕೊಳ್ತೀನಿ ನಾನು. ಹೌದೌದು, ಅಂದರೆ ಪ್ರತಿ ಹಂತದಲ್ಲೂ ಒಂದೊಂದು ಬಿಸ್ನೆಸ್ ಅಪಾರ್ಚುನಿಟೀಸ್ ಅಂತ ಹುಟ್ಕೊಳ್ತಾ ಹೋಗುತ್ತೆ. ಅದು ಎಲ್ಲ ವ್ಯವಹಾರದಲ್ಲೂ ಇರುವಂಥದ್ದೇ. ಸಿನಿಮಾ ಅಂತಂದಾಗ ನಮಗೆ ಈ ಕಡೆಗೆ OTTನೂ ಕೂಡ ಒಂದು ಬಿಸ್ನೆಸ್ ಅಪಾರ್ಚುನಿಟಿ, ಸ್ಯಾಟಲೈಟ್ ರೈಟ್ಸ್ ಕೂಡ ನಮ್ಮದು ಒಂದು ಬಿಸ್ನೆಸ್ ಅಪಾರ್ಚುನಿಟಿ. ಸೊ ಥಿಯೇಟ್ರ್ ಹೇಗಿರುತ್ತೆ, ಥಿಯೇಟ್ರಲ್ಲಿ ಇಷ್ಟು ದಿನಗಳಾದಮೇಲೆ ಆಮೇಲೆ ಅಲ್ಲಿ ಬರುವಂಥದ್ದು ಅಂತ ಅಂದ್ಕೊಂಡು. ಸೊ ಸೇಮ್ ಟೈಮ್ ಸರ್ಕಾರನೂ ಕೂಡ ಕೆಲವು ಸಿನಿಮಾಗಳಿಗೆ ಸಬ್ಸಿಡಿಯನ್ನು ಕೊಡುವಂಥದ್ದು ಇವೆಲ್ಲ ಇರುತ್ತೆ. ಸೊ ಇಲ್ಲಿ ಇವೆಲ್ಲವೂ ಒಂದಷ್ಟು ಸಹಾಯ ಆಗುತ್ತೆ, ಪ್ರೊಡ್ಯೂಸರ್ಗಳಿಗೆ ಇನ್ನೂ ಬೆನಿಫಿಟ್ ಆಗ್ತಾ ಹೋಗುತ್ತೆ. ಥಿಯೇಟ್ರಲ್ಲಿ ಎಲ್ಲ ಸಿನಿಮಾಗಳು ಹೇಗಾಗತ್ತೆ, ಅದೊಂದು ಇದೆ ಏನಂತಂದರೆ ಥಿಯೇಟ್ರಿಗೆ ಜನ ಸಿನಿಮಾ ಮಾಡೋದನ್ನು ಕಮ್ಮಿ ಮಾಡಿಬಿಟ್ರು. ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ಗಳಿಲ್ಲ, ಅದರಿಂದನೇ ಸಿನಿಮಾ ಕತೆ ಚೆನ್ನಾಗಿದೆ ಜನ ಬರ್ತಿಲ್ಲ ಅಂತಂದರೆ
ಹಾಗೆ ಆಗೋದು. ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಕೊಟ್ಟರೆ ತಾನೇ ಜನ ಬರೋಕ್ಕೆ ಸಾಧ್ಯ. ಆಮೇಲೆ ಇಲ್ಲಿ ನಾವು ಇಂಡಸ್ಟ್ರಿಯಲ್ಲಿ ಕೂತ್ಕೊಂಡು ಜನರಿಗೆ ಬೈಯೋದು ಇದನ್ನೆಲ್ಲ ಮಾಡ್ಕೊಂಡು ಕೂತಿರ್ತಾರೆ. ಜನರಿಗೆ 1000 ಆಪ್ಷನ್ ಇರುತ್ತೆ. ನೀವು ನಿಮ್ಮ ಫೋನ್ಗಳು ತೊಗೊಳ್ಳಿ, ಅದರೊಳಗಡೆ ನಿಮ್ಮದು ಪರ್ ಡೇ ಎಷ್ಟು ನಿಮ್ಮದು ಸ್ಕ್ರೀನ್ ಟೈಮ್ ಆಗಿದೆ ಅಂತ ಚೆಕ್ ಮಾಡಿ ನೋಡಿ, ಗೊತ್ತಾಗುತ್ತೆ. ಮಿನಿಮಮ್ 4-5 hours ಇರುತ್ತೆ. ಸೊ ಜನರು ಅಷ್ಟು ಎಂಗೇಜ್ ಆಗಿಬಿಡ್ತಾರೆ ಫೋನ್ ಒಳಗಡೆಗೆ. ಆಮೇಲೆ ಇವತ್ತು ಲಾಸ್ಟ್ ಟೈಮು ನಾನು ಹೇಳ್ತಿದ್ದೆ, ಈಗ ಸಿನಿಮಾ ನೋಡೋರ್ಗಿಂತ ಸಿನಿಮಾ ಮಾಡೋರು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ನಿಮಗೆ ಸೌರ್ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ನಿಮಗೆ ಎಲ್ಲರೂ ಮನೇಲಿ ಗಂಡ ಹೆಂಡತಿ ಅವರಿಬ್ಬರೇ ಶೂಟಿಂಗ್ ಮಾಡ್ತಿರ್ತಾರೆ, ಅವರಿಬ್ಬರೇ ಎಡಿಟ್ ಮಾಡ್ತಿರ್ತಾರೆ, ಅವರಿಬ್ಬರೇ ಮ್ಯೂಸಿಕ್ ಮಾಡ್ತಿರ್ತಾರೆ, ಅವರಿಬ್ಬರೇ ಡೈಲಾಗ್ ರೈಟ್ರು, ಅವರೇ ಒಂದು ಪಂಚಲ್ಲಿ ನೋಡಿದ್ರೆ ಹೆಂಡತಿ ಒಂದು ಪಂಚ್ ಹೊಡಿತಾರೆ, ಸೊ ಅವರೇ ಒಂದು ಹಾಡು ಬರೀತಾರೆ. ಸೊ ಅದು ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಆಗುತ್ತೆ, ಅದರಲ್ಲಿ ಕಮೆಂಟ್ಸ್ ಚೆಕ್ ಮಾಡ್ತಾ ಇರ್ತಾರೆ. ಅವ್ರು ನಮಗಿಂತ ಫುಲ್ ಬ್ಯುಸಿ ಇದ್ದಾರೆ ಅವರು. ಸೊ ಆಮೇಲೆ ಫಿಲ್ಮ್ ಮೇಕರ್ಸ್ಗಳಿಗೆ ಎಲ್ಲ ಫಿಲ್ಮ್ ಮೇಕರ್ಸ್ಗಳು ಕಾಂಪಿಟೇಷನ್ನು, ರೈಟರ್ಸು, ಸಿನಿಮಾ ಇಂಡಸ್ಟ್ರಿ ಒಳಗೆ ಕಾಂಪಿಟೇಷನ್ ಸುಳ್ಳದು ಆ್ಯಕ್ಚುಲಿ. ಇವತ್ತು ಆ್ಯಕ್ಚುಯಲ್ ಕಾಂಪಿಟೇಷನ್ ಇರೋದು ಆಡಿಯನ್ಸ್ ಜೊತೆಗೆ. ಅವರು ಸಿಕ್ಕಾಪಟ್ಟೆ ಅಪ್ಡೇಟೆಡ್. ನಾನು ಇದನ್ನು 3-4 ವರ್ಷ ಮುಂಚೆನೇ ಹೇಳಿದ್ದೆ ಇದೇ ಜಾಗದಲ್ಲಿ. ಆಡಿಯನ್ಸ್ ಯಾವತ್ತೂ ನಮಗಿಂತ 2-3 ವರ್ಷ ಮುಂದೆ ಇರ್ತಾರೆ. ನಾವು 3 ವರ್ಷ ಹಿಂದೆ ಮಾಡಿರೋ ಕತೆ ತೊಗೊಂಬಂದು ಅವ್ರಿಗೆ ಇವತ್ತು ಹೇಳಿರ್ತೀವಿ. ಅವ್ರು ಇವತ್ತು ಫ್ರೆಶ್ ಆಗಿ ಹೋಗ್ಬಿಟ್ಟು ಒಂದು 10 ಲ್ಯಾಂಗ್ವೇಜ್ ಸಿನಿಮಾಗಳನ್ನು OTTಯಲ್ಲಿ ಅಲ್ಲಿ ಇಲ್ಲಿ ಥಿಯೇಟ್ರಲ್ಲಿ ಎಲ್ಲ ಕಡೆ ನೋಡ್ಕೊಂಬಂದಿರ್ತಾರೆ. ಸೊ ನಾವು ಅಪ್ಡೇಟ್ ಆಗಿದೆಯಲ್ಲಿ ಎಲ್ಲಿ ಅಪ್ಡೇಟ್ ಆಗಬೇಕು, ಅವ್ರಿಗಿಂತ ಸ್ವಲ್ಪ ಮುಂದೆ ಹೋಗೋ ಪ್ರಯತ್ನ ಮಾಡಬೇಕು. ಆವಾಗ ಅವ್ರಿಗೆ ಓಕೆ, ಅವ್ರು ಬಂದು ನಾವು ಮಾಡಿ ಮುಗಿಸ್ಬೇಕಾದ್ರೆ ನಾವು ಒಂದು ಹತ್ರಕ್ಕೆ ಬರ್ಬೋದು. ಅವಾಗ ತುಂಬ ದೊಡ್ಡ ಗ್ಯಾಪ್ ಇದೆ ಆಡಿಯನ್ಸ್ಗೂ ನಮಗೂ. ಸೊ ಅದನ್ನು ನಾವು ಟ್ರೈ ಮಾಡಬೇಕಂತ ನಾನು ಅಂದ್ಕೊಳ್ತೀನಿ. ಸೊ ಹಾಗಾಗಿ ಥಿಯೇಟ್ರೇ ಹೋಪ್ಫುಲಿ ನನಗಿಷ್ಟ ಆಗಿದೆ. ನಾನು ಒಬ್ಬ ಪ್ರೇಕ್ಷಕನಾಗಿರೋದ್ರಿಂದ ಅದೇ ಥರದಲ್ಲಿ ಆಡಿಯನ್ಸ್ಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ನಾನು. ಸೊ ಸಾಂಗ್ ನೋಡಿದಾಗ ಜನರಿಗೆ ಎಷ್ಟು ಇಷ್ಟ ಆಗುತ್ತೆ, ಈ ಥರದ್ದು ಸಾಂಗ್ಗಳು ಇಷ್ಟ ಆದರೆ ಅವ್ರು ಬರ್ತಾರೆ. 15ನೇ ತಾರೀಕು ಅಂದರೆ 14ನೇ ತಾರೀಕು ರಾತ್ರಿನೇ ನಾವು ಟ್ರೈಲರ್ ಬಿಡಬೇಕಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಟ್ರೈಲರ್ ನೋಡಿದಾಗ ಇನ್ನೂ ಹೆಚ್ಚು ಕ್ಲಾರಿಟಿ ಸಿಗ್ಬೋದು ಜನರಿಗೆ. ಐ ಹೋಪ್ ಈಗ ತುಂಬ ದಿನದಿಂದ ಜನರು ಥಿಯೇಟ್ರಿಗೆ ಬಂದಿಲ್ಲ ಅನ್ನೋದು, ಭೀಮದಿಂದ ಏನೋ ಸ್ವಲ್ಪ ಜನ ಥಿಯೇಟ್ರಿಗೆ ಬರ್ಬೋದು ಅನ್ನೋಂಥ ನಂಬಿಕೆಯಲ್ಲಿದ್ದೀವಿ ನಾವು ಚಿತ್ರರಂಗ. ಅದಾದಮೇಲೆ ಗಣೇಶರ ಸಿನಿಮಾಗೆ ಬರ್ಬೋದು, ಪೌಡ್ರಿಗೆ ಜನ ಬರ್ಬೋದು ಅನ್ನೋವಂಥದ್ದಿದೆ. ಸೊ ಈ ಲೈನಪ್ಸ್ ಇದೆ. ಒಂದು ಹೋಪ್ಫುಲಿ ಚೆನ್ನಾಗಿರೋ ಸಿನಿಮಾಗಳು, ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಕೊಡುವಂಥ ಸಿನಿಮಾಗಳು ಲೈನಪ್ಪಲ್ಲಿ ಇದೆ ಅನ್ನೋ ನಂಬಿಕೆಯಲ್ಲಿದ್ದೀವಿ ಅಷ್ಟೇ. ಸೊ ಅದು ಫಾಲೋಅಪ್ಪಲ್ಲಿ ಜನರಿಗೆ ನಂಬಿಕೆ ಉಳ್ಕೊಂಡ್ರೆ ಖಂಡಿತವಾಗ್ಲೂ ಮುಂದಿನ ಸಿನಿಮಾಗೆ ಬರ್ಬೋದು ಅನ್ನೋವಂಥ ಒಂದು ಆಶಾಭಾವನೆಯಲ್ಲಿದ್ದೀವಿ. ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ. ಆ್ಯಂಡ್ ನಾನು ಇಲ್ಲಿ ಇನ್ನೊಂದು ವಿಚಾರ, ನಾನು ಸ್ವಲ್ಪ ನನ್ನ ಗಲಿಬಿಲಿಯಲ್ಲಿ ಕೆಲವೊಂದು ಹೇಳೋದು ಮರ್ತುಬಿಟ್ಟೆ. ಕ್ಯಾರೆಕ್ಟರ್ಸ್ ಇವರೆಷ್ಟು ಇಂಪಾರ್ಟೆಂಟು, ಆ ಕ್ಯಾರೆಕ್ಟರ್ಸ್ಗಳು ಅಷ್ಟೇ ಇಂಪಾರ್ಟೆಂಟ್ ಸಿನಿಮಾಗೆ. ನೀವು ಸಿನಿಮಾ ನೋಡಿ ಬಂದಮೇಲೆ ಎಲ್ಲರಿಗೂ ಆ ಕ್ಯಾರೆಕ್ಟರ್ ಇವ್ರು ಎಲ್ಲರ ಜೊತೆ ಎಲ್ಲ ಕ್ಯಾರೆಕ್ಟರ್ಸ್ಗಳು ನಿಮ್ಮ ನೆನಪಲ್ಲಿ ಉಳಿಯುತ್ತಾರೆ ಅಂತ ನನ್ನ ಅನಿಸಿಕೆ. ಆ್ಯಂಡ್ ಅವ್ರ ಬಗ್ಗೆ ನಾನು ಸ್ವಲ್ಪ ಹೇಳಬೇಕು, ಅಂದರೆ ಅಟ್ಲೀಸ್ಟ್ ಅವ್ರ ಹೆಸರುಗಳಾದ್ರೆ ನಾನು ಉಲ್ಲೇಖ ಮಾಡಬೇಕು. ಇವರು ಒಂದು ತಲೆಹರಟೆ ಒಬ್ಬಳು ಮಗಳಿದ್ದಾಳೆ, ಸ್ಮಯ ಅಂತ. ಆ ಹುಡುಗಿ ಮಗಳು ಇತ್ತಲ್ಲ ಸ್ಮಯ, ನಾನು ನೋಡಿದಂಥ ಒನ್ ಆಫ್ ದ ಬೆಸ್ಟ್ ಆ್ಯಕ್ಟ್ರೆಸ್ ಅವಳು. ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡ್ತಾಳೆ. ಆ್ಯಂಡ್ ಇನ್ನು ನಮ್ಮ ಪೊಲೀಸ್ ಸ್ಟಾಫ್ ಸೆಲೆಕ್ಟ್ ಮಾಡೋದ್ರಲ್ಲಿ ತುಂಬ ಪರ್ಟಿಕ್ಯುಲರ್ ಆಗಿದ್ದೆ. ಅದನ್ನು ಸೆಲೆಕ್ಟ್ ಮಾಡೋದೇ ಒಂದು ದೊಡ್ಡ ಟಾಸ್ಕ್ ಆಗಿತ್ತು. ತುಂಬ ನೋಟೆಡ್ ರೆಗ್ಯುಲರ್ ಆ್ಯಕ್ಟರ್ಸ್ಗಳಾಗಿರಬಾರ್ದು. ಅವರು ಪೊಲೀಸ್ ಅಂದರೆ ಅವರು ಆರ್ಟಿಸ್ಟ್ಗಳು ಅನ್ಸ್ಬಿಟ್ರೆ ಅವ್ರು ನನಗೆ ರಿಯಲ್ ಲೈಫಲ್ಲಿ ಹೇಗೆ ಪೊಲೀಸನ್ನು ನೋಡಿದಾಗ ಹೇಗೆ ಅನಿಸ್ತಾರೆ ಆ ರೀತಿಯಲ್ಲಿ ಕಾಣಿಸೋ ರೀತಿಯಲ್ಲಿ ಇರಬೇಕಿತ್ತು. ಸೊ ಹಾಗಾಗಿ ಮೋಸ್ಟ್ ಆಫ್ ದೆಮ್ ಆರ್ ಅನ್ನೋನ್ ಆ್ಯಕ್ಟರ್ಸ್ಗಳಿಗೆ ಹೋಗಿದ್ದೀನಿ. 1-2 ಸಿನಿಮಾ ಮಾಡಿದ್ದಾರೆ, ಬಟ್ ಕಾಣಿಸ್ದೇ ಇರೋರು ಅಂಥವ್ರನ್ನ ನಾನು ನೋಡ್ಕೊಂಡು ಹೋಗಿರೋದು. ಅದರಲ್ಲಿ ದೀಪಕ್, ಸುಜನೀತ್, ಆಮೇಲೆ ನಮ್ಮ ಶ್ಯಾಮ್ ಅಂತ ಒಬ್ಬರಿದ್ದಾರೆ. ಆ್ಯಂಡ್ ನಮ್ಮ ಅಂಡರ್ವೇಟ್ ಕಾನ್ಸ್ಟೇಬಲ್ ಒಬ್ಬರಿದ್ದಾರೆ, ಸ್ನೇಹಶ್ರೀ ಅಂತ. ಆ್ಯಂಡ್ ಈಗ ಪರವಾಗಿಲ್ಲ. ಆ್ಯಂಡ್ ಸೀಮಾ ಮಂಜಪ್ಪ ಅವರಿದ್ದಾರೆ. ಆ್ಯಂಡ್ ಈ ಕ್ಯಾರೆಕ್ಟರ್ಸ್ ಮತ್ತು ವಿಜಯ್ ಹರಿ ಅಂತೇಳಿ ತುಂಬ ಅದ್ಭುತವಾದಂಥ ಕ್ಯಾರೆಕ್ಟರ್ ಅವ್ರದ್ದು. ನಿಮಗೆ ಅವ್ರ ನೆನಪಾಗ್ತದೆ ನಿಮಗೆ, ನೀವು ಎಂಜಾಯ್. ಸುಂದರ್ರಾಜ್ ಅವ್ರ ಬಗ್ಗೆ ಪಾತ್ರ ನನಗೆ ಭಾಳ ಇಷ್ಟ. ತುಂಬ ಕಾಮಿಡಿ ಕ್ಯಾರೆಕ್ಟರ್ಗಳನ್ನು ಮಾಡ್ತಾ ಇದ್ರು. ಆ ಥರ ಒಂದು ಅದ್ಭುತ ಫೀಲ್ ಬರುತ್ತೆ ನಿಮ್ಗೆ ಸಿನಿಮಾ ನೋಡಿದಾಗ. ಅವರು ಸರ್ ಇವತ್ತು ಶೂಟಿಂಗ್ ಇರೋದ್ರಿಂದ ಇಲ್ಲಿ ಬರೋಕ್ಕಾಗಲಿಲ್ಲ ಅವ್ರಿಗೆ. ಅದೇ ನಾನು ಇಲ್ಲಿ ಒಂದು ಸಣ್ಣ ಅವರು ಬಂದ್ಬಿಟ್ಟು ಆರ್ಕೆಸ್ಟ್ರಾ, ಅವ್ರದ್ದೊಂದು ಮೆಲೋಡಿ ಆರ್ಕೆಸ್ಟ್ರಾ ಅಂತ ಟೀಮ್ ಇರುತ್ತೆ. ನಮ್ಮ ಸುಂದರರಾಜ್ ಕ್ಯಾರೆಕ್ಟರ್ಸ್ ಮೆಲೋಡಿ ಮೋಹನ್ ಅಂತ. ಅವರು ಹೀರೋಯಿನ್ ಅವ್ರ ತಂದೆ ಸಿನಿಮಾದಲ್ಲಿ. ಅವ್ರದ್ದೊಂದು ಆರ್ಕೆಸ್ಟ್ರಾ ಇರುತ್ತೆ. ಆ ಪೊಲೀಸ್ ಸ್ಟೇಷನ್ಗೆ ಅವ್ರ ಆರ್ಕೆಸ್ಟ್ರಾ ಫಂಕ್ಷನ್ ಹಾಡೋದಕ್ಕೆ ಬಂದಿರ್ತಾರೆ. ಅವ್ರ ಹತ್ರ ಸಾಂಗ್ ಇಲ್ಲ. ಸೊ ಸ್ಟೇಷನಲ್ಲಿರೋ ಕಳ್ಳ ಕೊಡೋಂಥ ಟ್ಯೂನ್ನ ಅವ್ರು ಲಿರಿಕ್ಸ್ ಬರೆದ್ಬಿಟ್ಟು ಹಾಡೋಂಥ ಸಾಂಗ್ ಅದು. ನಮ್ಮ ಹರಿಕತೆ ಗಿರಿಕತೆ ಸಿನಿಮಾದ ನಿರ್ದೇಶಕರು ಅವರು ಆ ಪಾತ್ರನ ವಹಿಸಿದ್ದಾರೆ. ಕಳ್ಳ ಅವನು. ಆ್ಯಂಡ್ ಈ ಕ್ಯಾರೆಕ್ಟರ್ಸ್ಗಳ ಜೊತೆ ಇನ್ನೊಂದು ಮೇಜರ್ ಪೊಲೀಸ್, ನಮ್ಮ ಶೂಟ್ ಮಾಡ್ಬೇಕಾರೆಲ್ಲ ಆ ಊರಲ್ಲಿರೋ ರಿಯಲ್ ಪೊಲೀಸರೆಲ್ಲ ಬರೋರು. ನಾವು ಶೂಟ್ ಮಾಡ್ಬೇಕಾದ್ರೆ ನಾನು ನೋಡಿದ್ರೆ ಒಂದು ಕಾಕಿ ಹಾಕೊಂಡಿರೋ, ನಮ್ಮ ಜೂನಿಯರ್ಸ್ ಏನು ಅಲ್ಲೋಗಿ ಅಂತಂದರೆ ಇಲ್ಲ, ಅವ್ರು ಹಿಂಗೆ ನೋಡೋರು ನನ್ನ. ಆಮೇಲೆ ಅವರು ಇಲ್ಲ ಸರ್ ನಾವೆಲ್ಲ ರಿಯಲ್ ಪೊಲೀಸು, ನಾವು ಇಲ್ಲಿರೋರು ಅಂತ ಹೇಳಿದಾಗ ಓಕೆ ಸರ್. ಅವರೆಲ್ಲ ನೋಡ್ಬಿಟ್ಟು ಎಷ್ಟು ಚೆನ್ನಾಗಿದೆಯಲ್ಲ, ನಾವು ಸೇಮ್ ನಮ್ಮದು ಹೇಗಿದೆ ಅದೇ ರೀತಿ ಇದೆ, ಇಲ್ಲೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಅವ್ರಿಗೆ ತುಂಬ ಚೆನ್ನಾಗಿ ಆ ಥರ ಒಂದು ಪೊಲೀಸ್ ಸ್ಟೇಷನ್ನ ಬಿಲ್ಡ್ ಮಾಡಿದ್ದಕ್ಕೆ ಧರಣಿ ಮತ್ತು ಅವ್ರ ಟೀಮ್ ಅವರು ಥ್ಯಾಂಕ್ ಯು ಧರಣಿ.